ಪಿತ್ತ ವಿಕಾರದಿಂದ ಬರುವ ಎಲ್ಲ ಸಮಸ್ಯೆಗಳಿಗೆ ಇದು ಉತ್ತಮ ಪರಿಹಾರ. ಒಂದು ಲೋಟ ಜ್ಯೂಸನ್ನು ಬೆಳಿಗ್ಗೆ ಪ್ರಾತಃ ಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಏನು ಲಾಭಗಳಾಗ್ತವೆ ಅನ್ನೋದನ್ನು ನೋಡೋದಾದರೆ, ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದನ್ನು ರಾತ್ರಿ ಆಹಾರದ ನಂತರ ಜ್ಯೂಸ್ ಮಾಡಿ ಸೇವನೆ ಮಾಡಿ ಮಲ್ಕೊಂಡ್ರೆ ಒಂದೇ ಒಂದು ವಾರದಲ್ಲಿ ನಿಮ್ಮ ಕರಳಿನಾಗಿರ್ತಕ್ಕಂಥ ಗಾಯಗಳು, IBS ಸಮಸ್ಯೆ, ಇಂಥವೆಲ್ಲ ಸಮಸ್ಯೆಗಳು ಭಾಳ ಬೇಗ ಗುಣ ಆಗ್ತವೆ. ಅಂಥವರು ಬೇಲದ ಹಣ್ಣನ್ನು ಜ್ಯೂಸ್ ಮಾಡಬೇಕು. ಒಂದು 60ರಿಂದ 70 ಗ್ರಾಮ್ನಷ್ಟು ಬೇಲದ ಹಣ್ಣನ್ನು ತೊಗೊಂಡು ಜ್ಯೂಸ್ ಮಾಡಿ ಅದರಲ್ಲಿ ಸ್ವಲ್ಪ ಪ್ರಮಾಣದ ಕಲ್ಲು ಸಕ್ಕರೆಯನ್ನು, ಒರಿಜಿನಲ್ ಕಲ್ಲು ಸಕ್ಕರೆಯನ್ನು ಹಾಕಿ ಸೇವನೆ ಮಾಡಿದರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆದಮೇಲೆ ಇವತ್ತಿನ ದಿನ ಬೇಲದ ಹಣ್ಣು, ಅದನ್ನು ವುಡ್ ಆ್ಯಪಲ್ ಅಂತ ಕರೀತಾರೆ. ಅದರ ಆರೋಗ್ಯದ ಪ್ರಯೋಜನಗಳನ್ನು ನೋಡೋಣ. ಇದು ಉತ್ತಮವಾಗಿರತಕ್ಕಂಥ ಪಿತ್ತಶಾಮಕ ಅಂತ ಕರೀಬೋದು. ಪಿತ್ತ ವಿಕಾರದಿಂದ ಬರುವ ಎಲ್ಲ ಸಮಸ್ಯೆಗಳಿಗೆ ಇದು ಉತ್ತಮ ಪರಿಹಾರ. ವಾತ ಪ್ರಕೃತಿ ಇರೋರು ಮತ್ತು ಕಫ ಪ್ರಕೃತಿ ಇರೋರಿಗೂ ಕೂಡ ಇದು ಸೂಕ್ತವಾಗಿ ಕೆಲಸ ಮಾಡುತ್ತೆ. ಒಟ್ಟಿನಲ್ಲಿ ತ್ರಿದೋಷಗಳನ್ನು ಸಮತೋಲನವಾಗಿಡ್ತಕ್ಕಂಥ ಶಕ್ತಿಯನ್ನು ಇದರಲ್ಲಿ ನಾವು ಕಾಣಬಹುದು. ಹುಳಿ ಮತ್ತು ಮಧುರ ರಸವನ್ನು ಇದರಲ್ಲಿ ನಾವು ಕಾಣಬಹುದು. ಇದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಒಂದು ಪದಾರ್ಥ. ಹಾಗೂ ಇದರಲ್ಲಿ ನಾವು ಯಾವ್ಯಾವ ರೀತಿಯ ಪದಾರ್ಥಗಳನ್ನು ಮಾಡ್ಕೋಬೋದು ಅಂದರೆ, ಇದನ್ನು ಹಣ್ಣನ್ನು ನಾವು ತಿರುಳು ತೆಗೆದು ಸ್ವಲ್ಪ ಸಮ ಪ್ರಮಾಣದಲ್ಲಿ ಬೆಲ್ಲ ಮಿಶ್ರಣ ಮಾಡಿ ಒಂದು ಸಮಯಕ್ಕೆ ನಾವು ಕನಿಷ್ಠ ಪಕ್ಷ ಒಂದು 30ರಿಂದ 50 ಗ್ರಾಮ್ನಷ್ಟು ಇದನ್ನು ಸೇವನೆ ಮಾಡ್ಬೋದು. ಅತಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಇದರಿಂದ ಲಾಭಕ್ಕಿಂತ ಕೆಲವು ಸಂದರ್ಭದಲ್ಲಿ ಹಾನಿಗಳಾಗಬಹುದು. ಅತಿಯಾದರೆ ಅಮೃತನ ವಿಷಯ ಅಲ್ವಾ. ಅದಕ್ಕೆ ಬೇಲದ ಹಣ್ಣಿನ ತಿರುಳನ್ನು 30ರಿಂದ 50 ಗ್ರಾಮ್ನಷ್ಟು, ಅತಿ ಹೆಚ್ಚಂದರೆ ಒಂದು 60-70 ಗ್ರಾಮ್ನವರೆಗೂ ಸೇವನೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಸೇವನೆ ಮಾಡೋದು ಸೂಕ್ತ ಅಲ್ಲ. ಹಾಗೆ ಆ ಒಂದು 50 ಗ್ರಾಮ್ನಷ್ಟು ನಾವೇನು ತಿರುಳನ್ನು ಹಾಗೇ ಸೇವನೆ ಮಾಡ್ಬೋದು, ಅಥವಾ ಅದನ್ನೇ ಮಿಕ್ಸಿಗೆ ಹಾಕಿ ನಾವು ಜ್ಯೂಸ್ ಥರ ಮಾಡಿಕೊಂಡು ಒಂದು ಲೋಟ ಜ್ಯೂಸನ್ನು ಬೆಳಿಗ್ಗೆ ಪ್ರಾತಃ ಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಏನು ಲಾಭಗಳಾಗ್ತವೆ ಅನ್ನೋದನ್ನು ನೋಡೋದಾದರೆ, ಕರಳಿನ ಆರೋಗ್ಯ, ಮಲಬದ್ಧತೆಯ ಸಮಸ್ಯೆ, ಅಜೀರ್ಣದ ಸಮಸ್ಯೆ ಇವೆಲ್ಲ ಗುಣ ಆಗ್ತವೆ. ಅದರ ಜೊತೆಗೆ ರಕ್ತ ಶುದ್ಧೀಕರಣ ಆಗುತ್ತೆ. ಡಿಟಾಕ್ಸಿಫಿಕೇಷನ್, ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನೈಟ್ರಿಕ್ ಆಕ್ಸೈಡ್ ಅತಿ ಹೆಚ್ಚು ಇದರಲ್ಲಿದೆ. ಪಿತ್ತದಿಂದ ಕೈಕಾಲು ಉರಿ, ಕಣ್ಣು ಉರಿ, ಎದೆ ಉರಿ, ಮೂತ್ರ ಉರಿ, ಮೂತ್ರ ತಡೆದು ಬರೋದು, ಇಂಥವೆಲ್ಲ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಈ ಜ್ಯೂಸ್ ಅಂತ ಹೇಳ್ಬೋದು. ಪಿತ್ತಕೋಶದ ಮತ್ತು ಕಿಡ್ನಿ ಕಲ್ಲನ್ನು ಕರಗಿಸ್ಲಿಕ್ಕೂ ಕೂಡ ಈ ಜ್ಯೂಸ್ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ. ಅದಷ್ಟೇ ಅಲ್ಲದೆ ನಮ್ಮ ಹೃದಯದ ಬಡಿತವನ್ನು ಇದು ಬ್ಯಾಲೆನ್ಸ್ ಇಡ್ತಕ್ಕಂಥ ಕೆಲಸ ಮಾಡುತ್ತೆ. ಅಂದರೆ ಟೆಕಿಕಾರ್ಡಿಯಾ ಮತ್ತು ಬ್ರೆಡಿಕಾರ್ಡಿಯಾ ಇಂಥ ಸಮಸ್ಯೆಗಳಿದ್ದವರು ಈ ಜ್ಯೂಸನ್ನು ಕುಡಿಯೋದ್ರಿಂದ ಆ ಸಮಸ್ಯೆ ನಿಯಂತ್ರಿಸಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು BP, ಶುಗರ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಫ್ಯಾಟಿ ಲಿವರ್ ಇಂಥವೆಲ್ಲ ಸಮಸ್ಯೆ ಇರತಕ್ಕಂಥವ್ರು ಈ ಜ್ಯೂಸನ್ನು ಕುಡಿಯೋದ್ರಿಂದ ಗ್ಲೈಸೆಮಿಕ್ ಇಂಡೆಕ್ಸನ್ನು ಬ್ಯಾಲೆನ್ಸ್ ಮಾಡಿ ಫ್ಯಾಟ್ ಮೆಟಬಲಿಸಮನ್ನು ಸಮತೋಲನಗೊಳಿಸಿ ಅಂತಹ ಸಮಸ್ಯೆಗಳನ್ನು ವೇಗವಾಗಿ ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಸೀಸನಲ್ ಫ್ರೂಟ್ ತುಂಬ ಸಹಾಯವನ್ನು ಮಾಡುತ್ತದೆ. ಹಾಗೆಯೇ ಇದರ ಸೇವನೆಯಿಂದಾಗಿ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ. ಅದರ ಜೊತೆಗೆ ಕರಳಿನಲ್ಲಿರುವ ಗಟ್ ಬ್ಯಾಕ್ಟೀರಿಯಾಗಳು ಕೂಡ ಕ್ರಿಯಾಶೀಲವಾಗ್ತವೆ. ಮತ್ತು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದನ್ನು ರಾತ್ರಿ ಆಹಾರದ ನಂತರ ಜ್ಯೂಸ್ ಮಾಡಿ ಸೇವನೆ ಮಾಡಿ ಮಲ್ಕೊಂಡ್ರೆ ನೆಮ್ಮದಿ ನಿದ್ದೆ ಮಾಡ್ಬೋದು. ಯಾಕಂದರೆ ಮೆದುಳಿನ ಒತ್ತಡಗಳನ್ನು ಕಮ್ಮಿ ಮಾಡಿ ಫೀಲ್ ಗುಡ್ ಹಾರ್ಮೋನ್ಸ್ಗಳನ್ನು ಸೆಕ್ರೇಷನ್ ಮಾಡುವ ಅತಿ ಅದ್ಭುತವಾದ ಶಕ್ತಿ, ಮೇಧ್ಯ ಅಂಶಗಳು ಇದರಲ್ಲಿ ನಾವು ಕಾಣ್ಬೋದು. ಹೈಪರ್ ಆಸಿಡಿಟಿ, ಕರಳಿನಲ್ಲಿ ಹುಣ್ಣು, ಗಾಯ ಇಂಥವು ಯಾವುದೇ ಸಮಸ್ಯೆ ಇದ್ದರೂ ಇದರಂಥ ಉತ್ತಮವಾದ ಔಷಧಿ ಬೇರೆ ಒಂದಿಲ್ಲ ಅನ್ನೋದನ್ನು ನಾವು ನಿಮ್ಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇವೆ. ಅಂಥವರು ಬೇಲದ ಹಣ್ಣನ್ನು ಜ್ಯೂಸ್ ಮಾಡಬೇಕು. ಒಂದು 60ರಿಂದ 70 ಗ್ರಾಮ್ನಷ್ಟು ಬೇಲದ ಹಣ್ಣನ್ನು ತೊಗೊಂಡು ಜ್ಯೂಸ್ ಮಾಡಿ ಅದರಲ್ಲಿ ಸ್ವಲ್ಪ ಪ್ರಮಾಣದ ಕಲ್ಲು ಸಕ್ಕರೆಯನ್ನು, ಒರಿಜಿನಲ್ ಕಲ್ಲು ಸಕ್ಕರೆಯನ್ನು ಹಾಕಿ ಸೇವನೆ ಮಾಡಿದರೆ ಒಂದೇ ಒಂದು ವಾರದಲ್ಲಿ ನಿಮ್ಮ ಕರಳಿನಾಗಿರ್ತಕ್ಕಂಥ ಗಾಯಗಳು, IBS ಸಮಸ್ಯೆ,
ಇಂಥವೆಲ್ಲ ಸಮಸ್ಯೆಗಳು ಭಾಳ ಬೇಗ ಗುಣ ಆಗ್ತವೆ. ಒಂದೇ ಒಂದು ವಾರದಲ್ಲಿ 90% ಜನರಲ್ಲಿ ಗುಣ ಆಗ್ತವೆ. ಕೆಲವು ಜನರು 15 ದಿವಸ 1 ತಿಂಗಳವರೆಗೂ ಸೇವನೆ ಮಾಡುವ ಪರಿಸ್ಥಿತಿ ಇದ್ದರೂ ಅದು ಭಾಳ ಬೇಗ ಆ ಒಂದು ಪಿತ್ತ ಶಾಮಕವಾಗಿ ಕೆಲಸ ಮಾಡಿ ಕರಳಿನ ಇನ್ಫೆಕ್ಷನ್ಗಳನ್ನು ಸರಿಪಡಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಬೇಲದ ಹಣ್ಣನ್ನು ಯಾರಿಗೆ ಪಿತ್ತ ಪ್ರಕೃತಿ ಇರ್ತಂಥವ್ರು ಕಲ್ಲು ಸಕ್ಕರೆಯೊಂದಿಗೆ ತೆಗೆದುಕೊಳ್ಳಿ. ಕಫ ಮತ್ತು ವಾತ ಪ್ರಕೃತಿ ಇರ್ತಕ್ಕಂಥವ್ರು ಬೆಲ್ಲದೊಂದಿಗೆ ಸೇವನೆ ಮಾಡಿ ಅದರ ಒಂದು ಅದ್ಭುತ ಪ್ರಯೋಜನವನ್ನು ಪಡ್ಕೋಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು, ಕೂದಲು ಚೆನ್ನಾಗಿ ಬರಲಿಕ್ಕೆ ಈ ಜ್ಯೂಸು ಉಪಯೋಗ ಆಗುತ್ತೆ, ಕೂದಲು ಬೆಳಿಲಿಕ್ಕೆ, ಆಮೇಲೆ ಮುಖದಲ್ಲಿ ರಿಂಕಲ್ಸು, ಪಿಗ್ಮೆಂಟೇಷನ್ ಇವೆಲ್ಲ ಕಮ್ಮಿ ಮಾಡಲಿಕ್ಕೆ ಈ ಜ್ಯೂಸು ರಕ್ತ ಶುದ್ಧೀಕರಣ ಮಾಡೋದ್ರ ಮೂಲಕ ಚರ್ಮದ ಆರೈಕೆಯನ್ನು ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೀನಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಅಲ್ಲಿ ನಾವು ಖುದ್ದಾಗಿ ನಿಮಗೆ ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ಹೇಳಿಕೊಡ್ತೇವೆ. ಆಹಾರ ಪದ್ಧತಿ, ಜೀವನ ಪದ್ಧತಿ, 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಆಯುರ್ವೇದ ಸಿದ್ಧಾಂತವನ್ನು ಅಳವಡಿಸ್ಕೋಬೇಕು ಅನ್ನುವ ವಿಚಾರವನ್ನು ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.